ಸರ್ ಇನ್ನೊಂದು ಅದೇನು ಸರ್ ರಾಧಿಕಾ ಕುಮಾರಸ್ವಾಮಿ ಅವರು ನಿಮ್ಗೆ ಸಾಲ ಕೊಟ್ಟಿದ್ರು ಅನ್ನೋ ಥರದ್ದೆಲ್ಲ ಲೋಕಾಯುಕ್ತ ವಿಚಾರಣೆಗೆ ಹೋಗಿ ಛೇ ಅದೇನಾಗಿದೆ, ರಾಧಿಕಾ ಕುಮಾರಸ್ವಾಮಿ ಮನೆ ತಗೊಳ್ಳುವಾಗ 2 ಕೋಟಿ ಕೊಟ್ಟಿದ್ದಾರೆ ಅಕೌಂಟಲ್ಲಿ. ಇನ್ಕಮ್ ಟ್ಯಾಕ್ಸಲ್ಲಿ ನಾನು ತೋರಿಸಿದ್ದೀನಿ, ಇನ್ಕಮ್ ಟ್ಯಾಕ್ಸ್ ಅವರು ತಗೊಂಡಿದ್ದಾರೆ. ನನಗೆ ಇ ಡಿ ರೇಡ್ ಆಗಿತ್ತು. ಇ ಡಿ ರೇಡ್ ಅವರು ಏನು ಮಾಡಿದ್ದಾರೆ, ಇ ಡಿ ಅವರು ACPಗೆ ರೆಫರ್ ಮಾಡಿದರು. ಈ ಕೇಸನ್ನು ACPಗೆ ರೆಫರ್ ಮಾಡಿದರು. ACP ರದ್ದಾದಮೇಲೆ ಲೋಕಾಯುಕ್ತ ಬಂತು. ಈಗ ಲೋಕಾಯುಕ್ತದಲ್ಲಿ ಸ್ಟೇಟ್ಮೆಂಟ್ ತೊಗೊಳ್ತಾರಲ್ಲ, ನೀವು ಕೊಟ್ಟಿದ್ರು ಇಲ್ಲ ಅಂತ. ಅವ್ರು ಕೊಟ್ಟಿದ್ದೀನಿ ಸಾಲ ಅಂತ ಸ್ಟೇಟ್ಮೆಂಟ್ ಕೊಟ್ಟವರು. ಅವರು ಇನ್ಕಮ್ ಟ್ಯಾಕ್ಸಲ್ಲಿ ತೋರಿಸ್ಕೊಂಡಿದ್ದಾರೆ, ನಾನು ಇನ್ಕಮ್ ಟ್ಯಾಕ್ಸಲ್ಲಿ ತೋರಿಸ್ಕೊಂಡಿದ್ದೀನಿ. ಇನ್ಕಮ್ ಟ್ಯಾಕ್ಸಲ್ಲಿ ತೋರಿಸ್ಕೊಡ್ತೀನಿ. ಎಸ್, ಥ್ಯಾಂಕ್ ಯು. ಸರ್ ಇನ್ನೊಂದು ಅದೇನು ಸರ್ ರಾಧಿಕಾ ಕುಮಾರಸ್ವಾಮಿ ಅವರು ನಿಮ್ಗೆ ಸಾಲ ಕೊಟ್ಟಿದ್ರು ಅನ್ನೋ ಥರದ್ದೆಲ್ಲ ಲೋಕಾಯುಕ್ತ ವಿಚಾರಣೆಗೆ ಹೋಗಿ ಛೇ ಅದೇನಾಗಿದೆ, ರಾಧಿಕಾ ಕುಮಾರಸ್ವಾಮಿ ಮನೆ ತಗೊಳ್ಳುವಾಗ 2 ಕೋಟಿ ಕೊಟ್ಟಿದ್ದಾರೆ ಅಕೌಂಟಲ್ಲಿ. ಇನ್ಕಮ್ ಟ್ಯಾಕ್ಸಲ್ಲಿ ನಾನು ತೋರಿಸಿದ್ದೀನಿ, ಇನ್ಕಮ್ ಟ್ಯಾಕ್ಸ್ ಅವರು ತಗೊಂಡಿದ್ದಾರೆ. ನನಗೆ ಇ ಡಿ ರೇಡ್ ಆಗಿತ್ತು. ಇ ಡಿ ರೇಡ್ ಅವರು ಏನು ಮಾಡಿದ್ದಾರೆ, ಇ ಡಿ ಅವರು ACPಗೆ ರೆಫರ್ ಮಾಡಿದರು. ಈ ಕೇಸನ್ನು ACPಗೆ ರೆಫರ್ ಮಾಡಿದರು. ACP ರದ್ದಾದಮೇಲೆ ಲೋಕಾಯುಕ್ತ ಬಂತು. ಈಗ ಲೋಕಾಯುಕ್ತದಲ್ಲಿ ಸ್ಟೇಟ್ಮೆಂಟ್ ತೊಗೊಳ್ತಾರಲ್ಲ, ನೀವು ಕೊಟ್ಟಿದ್ರು ಇಲ್ಲ ಅಂತ. ಅವರು ಕೊಟ್ಟಿದ್ದೀನಿ ಸಾಲ ಅಂತ ಸ್ಟೇಟ್ಮೆಂಟ್ ಕೊಟ್ಟವರು. ಅವರು ಇನ್ಕಮ್ ಟ್ಯಾಕ್ಸಲ್ಲಿ ತೋರಿಸ್ಕೊಂಡಿದ್ದಾರೆ, ನಾನು ಇನ್ಕಮ್ ಟ್ಯಾಕ್ಸಲ್ಲಿ ತೋರಿಸ್ಕೊಂಡಿದ್ದೀನಿ. ಇನ್ಕಮ್ ಟ್ಯಾಕ್ಸಲ್ಲಿ ತೋರಿಸ್ಕೊಡ್ತೀನಿ. ಎಸ್, ಥ್ಯಾಂಕ್ ಯು.